ನಮಸ್ಕಾರ ವೀಕ್ಷಕರೇ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಇವತ್ತು ಮತ್ತೊಂದು ಫನೋರಮಾಗೆ ಸ್ವಾಗತ ಸುಸ್ವಾಗತ. ನಾವಿವಾಗ ಎಲ್ಲಿದ್ದೀವಿ ಅಂತಂದ್ರೆ ಅಮೆರಿಕಾ ಖಂಡದ ನ್ಯೂಯಾರ್ಕ್ ನಗರಿಯಲ್ಲಿರುವ ಪ್ರಸಿದ್ಧವಾದಂತಹ ಟೈಮ್ ಸ್ಕ್ವೇರ್ ಅನ್ನೋ ಜಾಗದಲ್ಲಿ ಇದೀವಿ. ನೋಡಿ ಎಷ್ಟು ಜನ ಇದ್ದಾರೆ ಅಂತ. ಆದ್ರೆ ನಿಜ ಹೇಳ್ಬೇಕಂದ್ರೆ ತುಂಬಾ ಜಾಸ್ತಿ ಜನನೇ ಇರ್ತಾರೆ ಇಲ್ಲಿ. ಆದ್ರೆ ಇವತ್ತು ಸ್ವಲ್ಪ ಕಮ್ಮಿ. ಯಾಕೆ ಅಂದ್ರೆ ಇವತ್ತು ಕ್ರಿಸ್ಮಸ್. ಬಹಳಷ್ಟು ಜನ ಊರಿಗೆ ಹೋಗಿರ್ತಾರೆ ಅಂಡ್ ಇನ್ನ ಕೆಲವರು ಜನ ಮನೆಗೆ ಅವ್ರ ಕುಟುಂಬದವ್ರನ್ನೆಲ್ಲ ಕರೆಸಿ ಸೆಲೆಬ್ರೇಟ್ ಮಾಡ್ತಾ ಇರ್ತಾರೆ. ಆದ್ರೆ ನಾವಿವತ್ತು ನ್ಯೂಯಾರ್ಕ್ ಸಿಟಿಯನ್ನ ಟೂರ್ ಮಾಡೋದಕ್ಕೆ ಹೋಗ್ತಾ ಇದೀವಿ. ಊರೆಲ್ಲ ತಿರುಗಾಡ್ತೀವಿ. ರಜಾ ಇತ್ತಲ್ಲ ಅಂತ ನ್ಯೂಯಾರ್ಕ್ಗೆ 3.5 ದಿನ ಬಂದಿದ್ವಿ ಹಾಲಿಡೇಸ್ಗಂತ. ಆದ್ರೆ ನಮ್ಮ ಕೈಲಿ ಎಲ್ಲಾ ಜಾಗಗಳನ್ನು ನೋಡೋಕ್ಕಾಗ್ಲಿಲ್ಲ. ಅಂಡ್ ನಾವು ಓಡಾಡಿದ್ದೆಲ್ಲ ಬರೀ ಸಬ್ವೆ ಅಲ್ಲೇ. ಏನೋ ಮಹಾ ಅಂದ್ರೆ 2 ಸರ್ತಿ ಕ್ಯಾಬಲ್ಲಿ ಓಡಾಡಿರ್ಬೋದು ಅಷ್ಟೇ. ಸೊ ಆದಷ್ಟು ಎಷ್ಟೆಷ್ಟಾಗುತ್ತೋ ಅಷ್ಟು ಜಾಗಗಳನ್ನ ಅಟ್ಲೀಸ್ಟ್ ದೂರದಿಂದನಾದ್ರೂ ನೋಡೋಣ ಅಂತ ಈ ಬಿಗ್ ಬಸ್ ಟೂರ್ಗೆ ನಾವು ಟಿಕೆಟ್ಸ್ ತಗೊಂಡ್ವಿ. ಈ ಟೂರಲ್ಲಿ ಏನಂತಂದ್ರೆ ಈ ಡಬಲ್ ಡೆಕ್ಕರ್ ಬಸ್ಸಲ್ಲಿ ಕೂತ್ಕೊಂಡು ನಾವು ಊರ್ ಪೂರ್ತಿ ನೋಡ್ಬೋದು. ಅವ್ರು ಮತ್ತೆ ಇದೇ ಜಾಗಕ್ಕೆ ಬರ್ತಾರೆ, ನಾವು ಅವ್ರ ಜೊತೆ ಇದೇ ಜಾಗಕ್ಕೆ ಬರ್ಬೋದು. ಟಡಾ ವೀಕ್ಷಕರೇ, ಈ ಕೆಂಪು ಬಣ್ಣದ ಮುಸ್ಕ ಹಾಕೊಂಡಿರೋದು ನಾನು, ಕಪ್ಪು ಬಣ್ಣದ ಮುಸ್ಕ ಹಾಕೊಂಡಿರೋದು ನನ್ನ ಪತಿದೇವ. ಅವ್ರ ಹೆಸರು ಹರ್ಷತೇಜ ಗರಿಮೇಳ ಅಂತ. ಬೈ ದ ವೇ ನನ್ನ ಹೆಸರು ಅನುಷಾ ದೇಸಾಯಿ ಅಂತ. ಈ ವಿಡಿಯೋ ಪೂರ್ತಿ ಮಾಡ್ತಾ ಇರೋದು ನಾವೇ. ಇಷ್ಟು ದಿನ ಮುಖ ತೋರಿಸದೆ ಮಾಡ್ತಾ ಇದ್ವಿ, ಹಾಗೆ ಮಾಡ್ಬೇಕು ಅಂತಾನು ಅನ್ಕೊಂಡಿದ್ವಿ. ಆದ್ರೆ ಎಡಿಟ್ ಮಾಡೋದಕ್ಕೆ ತುಂಬಾ ಕಷ್ಟ ಆಗ್ತದೆ, ನಮ್ಮ ಮುಖಗಳನ್ನ ತೆಗೆದು. ಹಾಗಾಗಿ ಮಾಡ್ತಿರೋದೇ ನಾವು ಅಂದ್ಮೇಲೆ ತೋರ್ಸೋದ್ರಲ್ಲಿ ಏನಿದೆ ಅಂತ ಐಸ್ ರಿವೀಲ್ ಮಾಡಿದ್ವಿ. ಇನ್ನೊಂದ್ಸರ್ತಿ ಯಾವಾಗಾದ್ರೂ ಇನ್ನು ಜಾಸ್ತಿ ಧೈರ್ಯ ಬಂದಿದ್ದ ದಿನ ಫೇಸ್ ರಿವೀಲ್ ಕೂಡ ಮಾಡ್ತೀವಿ. ಈಗ ನಮ್ ಜರ್ನಿ ಟೈಮ್ ಸ್ಕ್ವೇರ್ ಇಂದ ಶುರುವಾಗಿದೆ. ಇನ್ನೊಂದ್ ವಿಷಯ ಏನಂದ್ರೆ ಈ ನ್ಯೂಯಾರ್ಕ್ ಅಲ್ಲಿ ಎಸ್ಪೆಷಲಿ ಮ್ಯಾನ್ ಹ್ಯಾಂಟನ್ ಅಂತ ಜಾಗದಲ್ಲಿ ಸ್ಕೈ ಸ್ಕ್ರೇಪರ್ಸ್ ಅಂದ್ರೆ ಉದ್ದವಾದ ಕಟ್ಟಡಗಳು ಬಹಳಷ್ಟು ಇದಾವೆ. ಹಾಗಾಗಿ ನನ್ ಕಟ್ಟಡದ ಪೂರ್ತಿ ಲೆಂತ್ ನಾನು ನಿಮ್ಗೆ ಹಾರಿಜಾಂಟಲ್ ವಿಡಿಯೋದಲ್ಲಿ ತೋರ್ಸಕ್ ಆಗ್ತಾ ಇಲ್ಲ. ಅದಕ್ಕೋಸ್ಕರನೇ ವರ್ಟಿಕಲ್ ಆಗಿದೆ ವಿಡಿಯೋ. ಆದ್ರೆ ನಾನು ನಿಮಗ್ ಮಾತು ಕೊಡ್ತೀನಿ, ಇನ್ನ ಸ್ವಲ್ಪ ಆದ್ಮೇಲೆ ಇನ್ನ ಸ್ವಲ್ಪ ಹೊತ್ತು ಮುಂದಕ್ಕೆ ಹೋದ್ಮೇಲೆ ನಾನು ವಿಡಿಯೋನ ಮತ್ತೆ ಹಾರಿಜಾಂಟಲ್ ಆಗಿ ಇಡ್ತೀನಿ, ನಿಮ್ಗೆ ಇನ್ನೂ ಕ್ಲಿಯರ್ ಆಗಿ ಕಾಣಿಸುತ್ತೆ. ಈಗ ಸದ್ಯ ನಮ್ ಟೂರ್ ಸ್ಟಾರ್ಟ್ ಆಗಿದೆ, ಬನ್ನಿ ಹೋಗೋಣ. ಈಗ ಮೊದಲನೇ ಜಾಗ ಟೈಮ್ ಸ್ಕ್ವೇರ್. ಚೆನ್ನಾಗಿ ನೋಡ್ಕೊಳ್ಳಿ, ಈ ಟ್ರಿಪ್ ಅಲ್ಲಿ ಇದೆ ಲಾಸ್ಟ್ ಟೈಮ್ ನಾವು ಟೈಮ್ ಸ್ಕ್ವೇರ್ ನ ನೋಡೋದು. ಇನ್ನೊಂದು ಮಜಾ ವಿಷಯ ಏನಂತಂದ್ರೆ, ನಾವ್ ಯಾವುದೇ ಟೂರಿಸ್ಟ್ ಅಟ್ರಾಕ್ಷನ್ಸ್ ಹೋದಾಗ್ಲೂ ನಮಗೆ ಇಂಡಿಯನ್ಸ್ ವಾಯ್ಸಸ್ ಕೇಳಿಸ್ತಾ ಇತ್ತು. ಇಲ್ಲೂ ಕೂಡ ನಿಮ್ಗೆ ಸ್ವಲ್ಪ ಹಿಂದಿ ಕೇಳಿಸ್ತಾ ಇದೆ ಅಲ್ವಾ, ಅದೇ ತರಾನೇ. ಆಮೇಲೆ ನಿಮಗೆ ಬೇರೆ ಬೇರೆ ದೇಶದ ಭಾಷೆಗಳು ಕೇಳಿಸುತ್ತೆ. ಒಂಥರ ವಿಶೇಷವಾದ ಫೀಲಿಂಗ್ ಇದು. ಮತ್ತಿವಾಗ ನೀವು ನೋಡ್ತಾನೆ ನಾವಿವಾಗ ಬ್ರಾಡ್ವೇಗೆ ಬಂದ್ಬಿಟ್ವಿ. ಬ್ರಾಡ್ವೇ ಜಾಗದಲ್ಲಿ ಸಿನಿಮಾಗಳು, ಡ್ರಾಮಾಗಳು ಮತ್ತೆ ಇನ್ನು ಎಷ್ಟೊಂದು ಎಂಟರ್ಟೈನ್ಮೆಂಟ್ ಈವೆಂಟ್ಸ್ಗಳು ನಡೀತಾ ಇರುತ್ತೆ. ಇಲ್ಲಿ ಶೋ ನೋಡೋದೇ ಒಂಥರ ದೊಡ್ಡ ವಿಷಯ ಇದ್ದ ಹಾಗೆ. ಅಂಡ್ ನಮಗೆ ಈ ಸರ್ತಿ ಟ್ರಿಪ್ಪಲ್ಲಿ ಅದನ್ನ ಮಾಡೋಕ್ಕಾಗಲಿಲ್ಲ. ಮುಂದಿನ ಸರ್ತಿ ಖಂಡಿತವಾಗ್ಲೂ ಮಾಡ್ತೀವಿ. ನೀವೇನಾದ್ರೂ ನ್ಯೂಯಾರ್ಕಿಗೆ ಬಂದಾಗ ಈ ಇವೆಂಟ್ನ ಮಿಸ್ ಮಾಡ್ಕೋಬೇಡಿ. ಖಂಡಿತವಾಗ್ಲೂ ಬ್ರಾಡ್ವೇಯಲ್ಲಿ ಒಂದು ಶೋನ ನೋಡಿ. ಮತ್ತೊಂದು ವಿಷಯ ಏನಪ್ಪಾ ಅಂತಂದ್ರೆ, ಈ ಬಸ್ಸಲ್ಲಿ ನಮಗೆ ಫ್ರೀ ಆಗಿ ಇಯರ್ಫೋನ್ಸ್ ಕೊಟ್ಟಿರ್ತಾರೆ. ಅಂಡ್ ಇದೇ ಬಸ್ಸಲ್ಲಿ ಪ್ರತಿಯೊಂದು ಸೀಟ್ ಹತ್ರನೂ ಒಂದು ಪೋರ್ಟ್ ಕೂಡ ಕೊಟ್ಟಿರ್ತಾರೆ. ಸೊ ನೀವು ನಿಮ್ಮ ಇಯರ್ಫೋನ್ ಪ್ಲಗ್ನ ಪೋರ್ಟಿಗೆ ಚುಚ್ಕೊಂಡ್ರೆ ಒಂದು ಪ್ರೀ ರೆಕಾರ್ಡ್ ಕಾಮೆಂಟ್ರಿ ಕೂಡ ಕೇಳ್ಬೋದು. ಈ ಸಿಟಿ ಬಗ್ಗೆ, ಜಾಗದ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಾ ಹೋಗ್ತಾರೆ. ಅಷ್ಟೇ ಅಲ್ಲ, ಈ ಬಿಗ್ ಬಾಸ್ ಸ್ಟೋರ್ ಹಾಪ್ ಆನ್ ಹಾಪ್ ಆಫ್ ಸರ್ವಿಸಸ್ನ ಕೂಡ ಪ್ರೊವೈಡ್ ಮಾಡ್ತಾರೆ. ಅಂದ್ರೆ ಬೇರೆ ಬೇರೆ ಪ್ರಮುಖ ಜಾಗಗಳಿಗೆ ನೀವು ಬಸ್ ಸ್ಟಾಪ್ ತರ ಇಳ್ಕೊಂಡು ಹೋಗ್ಬಿಡ್ಬೋದು. ಆ ತರ ಸರ್ವಿಸ್ನ ಕೂಡ ಪ್ರೊವೈಡ್ ಮಾಡ್ತಾರೆ. ಮಗದೊಂದು ವಿಷಯ ಏನಪ್ಪಾ ಅಂತಂದ್ರೆ, ಹೋದ ತಿಂಗಳಷ್ಟೇ ಅಮೆರಿಕನ್ ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ಅವರು ಕಚೇರಿಗೆ ಬಂದಿದ್ದಾರೆ. ಅವ್ರು ಬಂದಿದ್ದ ದಿನದಿಂದಾನು ಹೊಸ ನಿರ್ಧಾರಗಳನ್ನ ತಗೊಳ್ತಾ ಇದ್ದಾರೆ. ಇಲ್ಲಿಗಲ್ ಇಮಿಗ್ರೆಂಟ್ಸ್, ಅಕ್ರಮವಾಗಿ ವಲಸೆ ಬಂದವರನ್ನ ಗಡಿಪಾರು ಮಾಡ್ತಾ ಇದ್ದಾರೆ. ಅದಾದ್ಮೇಲೆ ಹೊಸ ಜಾಗಗಳಿಗೆ ಹಳೆ ಜಾಗಗಳಿಗೆನೆ ಹೊಸ ಹೆಸರುಗಳನ್ನ ಕೊಡ್ತಾ ಇದ್ದಾರೆ. ಅಂದ್ರೆ ಗಲ್ಫ್ ಆಫ್ ಮೆಕ್ಸಿಕೋಗೆ ಗಲ್ಫ್ ಆಫ್ ಅಮೆರಿಕಾ ಅಂತ ಹೆಸರಿಟ್ಟಿದ್ದಾರೆ. ಅದಾದ್ಮೇಲೆ ಹೊಸ ಸ್ನೇಹಗಳು ಬೆಳೆಸ್ತಾ ಇದ್ದಾರೆ, ಹೊಸ ಘರ್ಷಣೆಗಳು ನಡೀತಾ ಇದೆ. ಈ ಎಲ್ಲದರ ಮಧ್ಯದಲ್ಲಿ ನಾವು ಭಾರತೀಯರು ಅಮೆರಿಕಾದಲ್ಲಿ ಇರಬೇಕು ಅಂತಂದ್ರೆ ನಮ್ಮ ವೀಸಾ ಸ್ಟೇಟಸ್ ಬಹಳ ಮುಖ್ಯ. ಸೊ ಹಾಗಾಗಿ ಅವ್ರು ಬಂದಾದ್ಮೇಲೆ ವೀಸಾದಲ್ಲಿ ಏನು ಹೊಸ ಬದಲಾವಣೆಗಳನ್ನ ತಂದಿದ್ದಾರೆ ಅನ್ನೋದ್ರ ಬಗ್ಗೆ ಮಾತಾಡೋಣ ಬನ್ನಿ. ಟ್ರಂಪ್ ಅವರು ಹೋದ ಅವಧಿಯಲ್ಲಿ H4ಗೆ EAD ತೆಗಿಬೇಕಂತಿದ್ರು, ಆದ್ರೆ ಈ ಸರಿ ತೆಗೆದಿಲ್ಲ. ಸೊ H4 ಅವ್ರಿಗೆ EAD ಇದೆ. H1B ಇಂದ ಇಲ್ಲಿ ಆಲ್ರೆಡಿ ವರ್ಕ್ ಮಾಡ್ತಿರೋರ್ಗೆ ಅವ್ರ ಜೊತೆ ಇನ್ಯಾರಾದ್ರೂ ಡಿಪೆಂಡೆಂಟ್ನ ಕರ್ಕೊಂಡ್ಬರ್ಬೇಕಂತಿದ್ರೆ ಅವ್ರನ್ನ H4 ವೀಸಾ ಮೇಲೆ ಕರ್ಕೊಂಡ್ಬರ್ತಾರೆ. ಸೊ ಆ H4 ವೀಸಾ ಮೇಲೆ ಇದ್ದವ್ರಿಗೆ ವರ್ಕ್ ಮಾಡ್ಬೇಕಂತ ಆಸೆ ಇದ್ರೆ ಅವ್ರು EAD ತಗೋಬೇಕು. ಅಂದ್ರೆ ಎಂಪ್ಲಾಯ್ಮೆಂಟ್ ಆಥರೈಸೇಷನ್ ಡಾಕ್ಯುಮೆಂಟ್. ಅಂದ್ರೆ ಅಮೆರಿಕ ನಮಗೆ ಕೆಲಸ ಮಾಡೋದಕ್ಕೆ ಪರ್ಮಿಷನ್ ಕೊಟ್ಟಿದೆ ಅಂತ ಅರ್ಥ. ಸೊ ಇದನ್ನ ಅವರು ಮೊದಲು ತೆಗಿಬೇಕಂತ ಅನ್ಕೊಂಡಿದ್ರು, ಆದ್ರೆ ಈ ಸರ್ತಿ ಅವ್ರು ಅದನ್ನ ಇಟ್ಟಿದ್ದಾರೆ, ತೆಗೆದಿಲ್ಲ. ಆಲ್ಸೋ ಅಡಿಷನಲ್ ಎಕ್ಸ್ಟೆನ್ಷನ್ ಅಂತ ಬರುತ್ತೆ, ಅದನ್ನ ರಿನ್ಯೂ ಮಾಡೋ ಸಮಯನ ಅವರು ಅದನ್ನ ಎಕ್ಸ್ಟೆಂಡ್ ಮಾಡಿ ಇಟ್ಟಿರ್ತಾರೆ ಆ ವೀಸಾನ. ಸೊ ಅದು ಮೊದಲು
180 ಡೇಸ್ ಇತ್ತು, 180 ದಿನ, ಅದು ಇವಾಗ 540 ದಿನಕ್ಕೆ ಎಕ್ಸ್ಟೆಂಡ್ ಮಾಡಿದ್ದಾರೆ. ಆದರೆ ಇದರಲ್ಲಿ ಮಜಾ ವಿಷಯ ಏನಂತಂದರೆ H1B ಜೊತೆ ಬಂಡಲ್ ಆಗ್ತಾ ಇತ್ತು H4 ಪ್ರತಿ ಸಾರಿ ರಿನ್ಯೂವಲ್ ಅಲ್ಲಿ. ಆ್ಯಂಡ್ H4ಗೆ ಪ್ರೀಮಿಯಂ ಅನ್ನೋ ಒಂದು ಪ್ರಾಸೆಸ್ ಇತ್ತು, ಅಂದರೆ 2 ವಾರದಲ್ಲಿ ಅದನ್ನು ಕಂಪ್ಲೀಟ್ ಮಾಡಿಸ್ಕೊಳ್ಳೋಂಥ ಪ್ರಾಸೆಸ್. ಆ ಪ್ರಾಸೆಸ್ಸಲ್ಲಿ H4ನ ಕೂಡ ಆ್ಯಡ್ ಮಾಡ್ತಾ ಇದ್ರು. ಹಾಗಾಗಿ H4 ಕೂಡ ಬರೀ 2 ವಾರದಲ್ಲಿ ವಾಪಸ್ ಬರ್ತಾ ಇತ್ತು. ಇವಾಗ ಏನಂದರೆ ಆ ಬಂಡಲಿಂಗ್ ಪ್ರಾಸೆಸ್ನ ತೆಗೆದು ಹಾಕಿದ್ದಾರೆ. ಅಂದರೆ ಬರೀ H1Bಗೆ ಮಾತ್ರನೇ ಪ್ರೀಮಿಯಂ, H4ಗಿಲ್ಲ. H1B ವೀಸಾ ಮೇಲಿದ್ದವ್ರಿಗೆ ಅಂಥ ಬದಲಾವಣೆಗಳೇನಾಗಿಲ್ಲ. ಆದರೆ ರಿನ್ಯೂವಲ್ ಟೈಮಲ್ಲಿ ಇನ್ನೂ ಸ್ಟ್ರಿಕ್ಟ್ ಆಗಿ ಆಡಿಟಿಂಗ್ಗಳು ನಡೀಬೋದಷ್ಟೇ. ಆಮೇಲೆ I-129 ಅಲ್ಲಿ ಮಾತ್ರ ಹೊಸ ಬದಲಾವಣೆಗಳನ್ನ ತಂದಿದಾರಂತೆ. ಸೊ ಇದು ಯಾರು ಕೆಲಸ ಕೊಡ್ತಾ ಇದಾರೆ ಮತ್ತೆ ಕೆಲಸ ಮಾಡ್ತಾ ಇದಾರೆ ಅವರಿಬ್ರಿಗೂ ಇದು ಅನುಕೂಲವಾಗಿರುತ್ತೆ ಅಂತಾನೆ ಹೇಳ್ತಾ ಇದ್ದಾರೆ. B1 B2 ವೀಸಾ ಮೇಲೆ ಬರೋರು, ಅಂದ್ರೆ ಟೂರಿಸ್ಟ್ ವೀಸಾ, ಪ್ರವಾಸಿಗರ ವೀಸಾ ಮೇಲೆ ಬರೋರು ಸ್ವಲ್ಪ ಡಾಕ್ಯುಮೆಂಟೇಶನ್ ಕರೆಕ್ಟಾಗಿ ಇಟ್ಕೊಂಡ್ಬರೋದು ಒಳ್ಳೇದು. ಎಸ್ಪೆಷಲಿ ಯಾರಾದರೂ ತಂದೆ ತಾಯಿಗಳನ್ನ ಕರ್ಸ್ಕೊತಾ ಇದ್ರೆ ಅವ್ರ ರಿಟರ್ನ್ ಟಿಕೆಟ್ ಭಾಳ ಇಂಪಾರ್ಟೆಂಟು. ಮೊನ್ನೆ ತಾನೇ ಒಂದು ಕತೆ ಓದ್ತಾ ಇದ್ವಿ ನಾವು ವಾಟ್ಸಾಪಲ್ಲಿ. ಏನಂದರೆ ಒಬ್ಬರು ತಂದೆ ತಾಯಿ ಪಾಪ ಅಮೆರಿಕಾವರೆಗೂ ಬಂದಿದ್ದಾರೆ, ಅಲ್ಲಿ ಇಮಿಗ್ರೇಷನ್ ಸೆಕ್ಯೂರಿಟಿ ಚೆಕ್ ನಡೆಯೋ ಜಾಗದಲ್ಲಿ ಅವ್ರಿಗೆ ರಿಟರ್ನ್ ಟಿಕೆಟ್ ಸಿಕ್ಕಿಲ್ಲ. ಹಾಗಾಗಿ ಅವ್ರನ್ನ ಮತ್ತೆ ವಾಪಸ್ ಕಳಿಸಿದಾರಂತೆ. ಯೋಚನೆ ಮಾಡಿ, ಫ್ಲೈಟ್ ಜರ್ನಿ 16 ಅವರ್ಸ್, 16 ತಾಸು ಇರುತ್ತೆ. ಅಲ್ಲಿ ವೇಟಿಂಗ್ ಇನ್ನೊಂದು 8 ಅವರ್, ಟೋಟಲಿ ಒಂದು 24ರಿಂದ 26 ತಾಸು ಜರ್ನಿ ಮಾಡ್ಕೊಂಡು ಬಂದು ಅವ್ರು ರಿಟರ್ನ್ ಟಿಕೆಟ್ ಇಲ್ಲ ಅಂತ ವಾಪಸ್ ಕಳ್ಸಿದ್ರೆ ಮತ್ತೆ ಇನ್ನೊಂದು 26 ತಾಸು ಜರ್ನಿ ಮಾಡ್ಕೊಂಡು ಇಂಡಿಯಾಗೆ ವಾಪಸ್ ಹೋಗ್ಬೇಕು. ವಯಸ್ಸಾದ ಅಪ್ಪ ಅಮ್ಮ ಇರ್ತಾರೆ, ಅವ್ರಿಗೆ ಎಷ್ಟು ಸುಸ್ತಾಗತ್ತೆ, ಅವ್ರ ಹೆಲ್ತ್ ಮೇಲೆಲ್ಲ ಎಷ್ಟು ಎಫೆಕ್ಟ್ ಆಗುತ್ತೆ. ಸೊ ಬರ್ತಾ ಇರೋರು ಯಾರಾದ್ರೂ ಓವರ್ ಸ್ಟೇ ಮಾಡಿದ್ರೆ, ಅಂದ್ರೆ 6 ಮಂತ್ಸ್ ಮಾತ್ರ ಇರ್ಬೋದು ಇಲ್ಲಿ, ಆದ್ರೆ 6 ತಿಂಗಳಕ್ಕಿಂತ ಹೆಚ್ಚು ಇದ್ದಿದ್ರೆ ಅದ್ರ ಬಗ್ಗೆ ಕೂಡ ರೀಸನಿಂಗ್ ನ ರೆಡಿ ಮಾಡ್ಕೊಳ್ಳೋದು ಒಳ್ಳೇದು. ಅದ್ರ ಬಗ್ಗೆನೂ ಹೊಸ ಚೆಕಿಂಗ್ ಕೂಡ ಮಾಡ್ತಾರಂತೆ. ಸೊ ಭಯ ಪಡೋವಂಥದ್ದೇನಿಲ್ಲ, ಡಾಕ್ಯುಮೆಂಟೇಶನ್ ಕರೆಕ್ಟ್ ಆಗಿರ್ಬೇಕಷ್ಟೇ. L1 F1 J1 ವೀಸಾಗಳಲ್ಲಿ ಹೆಚ್ಚಾಗೇನು ಬದಲಾವಣೆಗಳಾಗಿಲ್ಲ. ಅಂದರೆ ಮ್ಯಾನೇಜರ್ಗಳು ಅಥವಾ ಹೈಯರ್ ಅಥಾರಿಟಿಯಲ್ಲಿರೋರು ಪ್ರಾಜೆಕ್ಟ್ಗಳ ಮೇಲೆ ಬೇರೆ ದೇಶಗಳಿಗೆ ಬರ್ತಾ ಇರ್ತಾರಲ್ಲ, ಅವರಿಗೆ L1 ವೀಸಾ ಇರುತ್ತೆ, ಅವ್ರಿಗೇನು ಜಾಸ್ತಿ ಚೇಂಜಸ್ ಆಗಿಲ್ಲ. ಆ್ಯಂಡ್ F1 ವೀಸಾ ಅಂದರೆ ಸ್ಟೂಡೆಂಟ್ ವೀಸಾ, ಓದೋದಕ್ಕಂತ ಬಂದಿರೋರಿಗೆ ಆ ವೀಸಾದಲ್ಲೂ ಹೆಚ್ಚಾಗಿ ಏನು ಬದಲಾವಣೆಗಳಾಗಿಲ್ಲ. 36 ಮಂತ್ಸ್ ಅವ್ರಿಗೆ ಸ್ಟೆಮೋ PT ಸಿಗ್ತಾ ಇತ್ತು ಸೈನ್ಸ್ ಓದಕ್ಕೆ ಬಂದವ್ರಿಗೆ, ಇವಾಗಲೂ ಅದೇ ಇದೆ. ಮತ್ತು J1 ಅಂದರೆ ಸ್ಕಿಲ್ ಎಕ್ಸ್ಚೇಂಜ್ ಪ್ರೋಗ್ರಾಮ್ ಮೇಲೆ ಬರೋರು ಅಮೆರಿಕಾಗೆ, ಅವ್ರಿಗೆ 2 ಇಯರ್ ರೆಸಿಡೆನ್ಸಿ ರಿಕ್ವೈರ್ಮೆಂಟ್ ಇತ್ತು, ಹೋಮ್ ರೆಸಿಡೆನ್ಸಿ ರಿಕ್ವೈರ್ಮೆಂಟ್. ಅಂದರೆ ಅವ್ರ ಪ್ರೋಗ್ರಾಮ್ ಮುಗಿದ್ಮೇಲೆ ಅವ್ರು ಮತ್ತೆ ಅವ್ರ ದೇಶಕ್ಕೆ ಹೋಗಿ 2 ಇಯರ್ಸ್ ಇದ್ದು ಆಮೇಲೆ ಮತ್ತೆ ವಾಪಸ್ ಬರಬೇಕಿತ್ತು. ಆ ರಿಕ್ವೈರ್ಮೆಂಟ್ನ ತೆಗೆದುಬಿಟ್ಟಿದ್ದಾರೆ. ಅಂದರೆ ಇಂಡಿಯಾ, ಚೈನಾ, ಸೌತ್ ಕೊರಿಯಾ, ಬ್ರೆಜಿಲ್ ದೇಶಗಳ J1 ವೀಸಾ ಹೋಲ್ಡರ್ಸ್ ಇವಾಗ ಅಮೆರಿಕಾದಲ್ಲೇ ಇಟ್ಕೊಂಡು ಕೆಲಸ ಮಾಡ್ಬೋದು. ಮತ್ತು ಗ್ರೀನ್ ಕಾರ್ಡಿಗೆ ಅಪ್ಲೈ ಮಾಡಿದವರು ಅವರಿಗೆ ಕೋವಿಡ್ ವ್ಯಾಕ್ಸಿನೇಷನ್ ಆಗಿರಲೇಬೇಕು ಅನ್ನೋ ಒಂದು ರಿಕ್ವೈರ್ಮೆಂಟ್ ಇತ್ತು. ಇವಾಗ ಜಾನ್ವರಿಯಿಂದ ಅದನ್ನು ಕೂಡ ತೆಗೆದುಬಿಟ್ಟಿದ್ದಾರೆ. ಯಾವ್ಯಾವ ವೀಸಾಗಳಿಗೆ ಎಷ್ಟೆಷ್ಟು ಡಿಮ್ಯಾಂಡ್ ಇದೆಯೋ ಅದ್ರ ಬೇಸ್ಡು ಬ್ಯಾಕ್ಲಾಗ್ಗಳಿರುತ್ತೆ. ಹಾಗೆ ಅವರ ಫೀಸ್ಗಳನ್ನ ಕೂಡ ಚೇಂಜ್ ಮಾಡೋ ಚಾನ್ಸಸ್ ಇದೆ, ಅಂದರೆ ಜಾಸ್ತಿ ಮಾಡೋ ಚಾನ್ಸಸ್ ಇದೆ. ಸೊ ಇದಾಗಿತ್ತು ನಮ್ಮ ವೀಸಾ ಅಪ್ಡೇಟ್ಸ್. ನಿಮಗೆ ಸಹಾಯ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಆಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಬೆಲ್ಲೈಕನ್ನು ಕ್ಲಿಕ್ ಮಾಡಿ ನಿಮ್ಮ ಕಾಮೆಂಟ್ಸ್ನ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಬನ್ನಿ ಇವಾಗ ಊರನ್ನ ಸುತ್ತಾಡ್ತಾ ಮಜಾ ಮಾಡೋಣ. ಇಲ್ಲಿ ನಾನು ತೇಜ ಏನು ಮಾತಾಡ್ಕೋತಾ ಇದ್ದೀವಿ ಅಂತಂದರೆ, ಇದು ಎಂಪೈರ್ ಸ್ಟೇಟ್ ಬಿಲ್ಡಿಂಗ್ ಅಂತ ನಾನು ಹೇಳ್ತಾ ಇದ್ದೀನಿ, ಅಲ್ಲದೆ ಇರ್ಬೋದು ಅಂತ ತೇಜ ಹೇಳ್ತಾ ಇದ್ದಾನೆ. ಬಟ್ ಆ್ಯಕ್ಚುಲಿ ನಾವು ಎಂಪೈರ್ ಸ್ಟೇಟ್ ಬಿಲ್ಡಿಂಗ್ ಮೊದಲೇ ಒಂದ್ಸತಿ ಹೋಗಿದ್ವಿ. ನಾವು ಸಾಯಂಕಾಲ ಹೋಗಿದ್ವಿ. ಸಿಟಿ ವ್ಯೂ ತುಂಬ ಚೆನ್ನಾಗಿದೆ. ಅಲ್ಲಿಂದನೂ ಒಂದು ವಿಡಿಯೋ ಮಾಡಿದ್ದೀವಿ, ನಿಮಗೆ ಟೈಮ್ ಸಿಕ್ಕರೆ ಅದನ್ನು ನೋಡಿ. ಆ್ಯಂಡ್ ಅದು ಎಂಪೈರ್ ಸ್ಟೇಟ್ ಬಿಲ್ಡಿಂಗೇ ಅಂತ ನಾನು ನಂಬ್ತೀನಿ. ಕ್ಯಾಮ್ರಾ ಮಧ್ಯದಲ್ಲಿ ಒಂದು ಸ್ವಲ್ಪ ಶೇಕ್ ಆಗಿದೆ ಅಂತ ಅನ್ನಿಸ್ಬೋದು, ಆದರೆ ಚಳಿ ತುಂಬ ಜಾಸ್ತಿ ಇದ್ದಿದ್ದರಿಂದ ಅದು ಅಷ್ಟು ಕರೆಕ್ಟಾಗಿ ಒಂದೇ ಕಡೆ ಇಟ್ಕೊಳಕ್ಕಾಗಲಿಲ್ಲ. ಸ್ವಲ್ಪ ಒಂದೊಂದು ಸರ್ತಿ ಒಂದೇ ಕೈಯಲ್ಲಿ ಕೂಡ ಶೂಟ್ ಮಾಡಿದ್ದುಂಟು. ಹಾಗಾಗಿ ಅರ್ಥ ಮಾಡ್ಕೊತೀರಾ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು. ಕ್ರಿಸ್ಮಸ್ ರಜೆ ಬಂದಾಗ ಯೂಶಲಿ ಏನಾಗುತ್ತೆ ಅಂತಂದರೆ, ಜನಗಳು ಐದಾರು ಅವ್ರ ಮಕ್ಕಳನ್ನೆಲ್ಲ ಕರ್ಕೊಂಡು ಇಂಡಿಯಾಗೆ ವಾಪಸ್ ಹೋಗ್ತಾರೆ. ಹೋಗಲ್ಲಿ ಅವ್ರ ಫ್ಯಾಮಿಲಿಗಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾರೆ. ಇಲ್ಲ ಅಂತಂದರೆ ಇಲ್ಲೇ ಅಮೆರಿಕಾದಲ್ಲಿ ಯಾರಾದರೂ ಅವ್ರ ಅಕ್ಕ, ತಂಗಿ, ಇನ್ನು ಅವ್ರ ಕಸಿನ್ಸ್ ಯಾರಾದರೂ ಇದ್ದರೆ ಅವ್ರ ಮನೆಗಳಲ್ಲಿ ಭೇಟಿ ಮಾಡ್ತಾರೆ. ನಮಗೇನಾಯಿತು ಅಂತಂದರೆ, ನಾವು ಮನೇಲೇ ಇದ್ದು ನಮ್ಮ ಅಕ್ಕಪಕ್ಕದ ಮನೆಯವರೆಲ್ಲ ಫ್ಯಾಮಿಲಿಗಳ ಜೊತೆ ಸೇರಿಕೊಂಡು ಸೆಲೆಬ್ರೇಟ್ ಮಾಡೋದೆಲ್ಲ ನೋಡ್ತಾ ಇದ್ರೆ ನಮ್ಮ ಕುಟುಂಬದವ್ರನ್ನ ನಾವು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ವಿ. ಸೊ ಹಾಗಾಗಿ ಟ್ರಾವೆಲಿಂಗ್ ಮಾಡಿದ್ರೆ ಸ್ವಲ್ಪ ಬೆಟರ್ ಫೀಲ್ ಆಗುತ್ತೆ ಅಂತ ಅನಿಸ್ತಾ ಇತ್ತು. ಅವಾಗ ನಾವು ಗೂಗಲಲ್ಲಿ ಸರ್ಚ್ ಮಾಡಿದ್ವಿ ಪ್ಲೇಸಸ್ ಟು ವಿಸಿಟ್ ಡ್ಯೂರಿಂಗ್ ಕ್ರಿಸ್ಮಸ್ ಅಂತ. ಗೂಗಲ್ ಕೊಟ್ಟಿದ್ದ ಪಟ್ಟಿಯಲ್ಲಿ ನ್ಯೂಯಾರ್ಕ್ ಕೂಡ ಇತ್ತು. ನನಗೂ ಹೇಗಿದ್ರು ನ್ಯೂಯಾರ್ಕ್ ನೋಡ್ಬೇಕಂತ ತುಂಬ ಆಸೆ ಇತ್ತು. ಹಾಗೆ ಇದು ಕುಡ್ಕೊಂಬಂತಲ್ಲ, ಹೋಗೇ ಬಿಡೋಣ ಅಂಥೇಳಿ ನ್ಯೂಯಾರ್ಕಿಗೆ ಬಂದ್ವಿ.
ಆದರೆ ನಮ್ಮ ಫ್ರೆಂಡ್ಸಿಗೆ ಯಾವಾಗ ನಾವು ನ್ಯೂಯಾರ್ಕಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ವೋ ಅವ್ರು ಅವಾಗ ವಿಂಟರ್ ಟೈಮಲ್ಲಿ ಹೋಗಲೇಬೇಕಾ ಅಲ್ಲಿಗೆ, ಎಷ್ಟು ಚಳಿ ಇರುತ್ತೆ ಗೊತ್ತಾ ಅಂತ ಹೇಳಿದ್ರು. ಇನ್ಫ್ಯಾಕ್ಟ್ ಈ ಟ್ರಿಪ್ ಆದಮೇಲೆ ನಾವು ಮನೆಗೆ ಬಂದಮೇಲೆ ನೋಡಿದ್ರೆ ನ್ಯೂಸಲ್ಲೆಲ್ಲ ಒಂದಷ್ಟು ಜನ ತೀರ್ ಹೋಗಿದ್ರು ಅಂತ ಬಂದಿತ್ತು ಸ್ನೋ ಸ್ಟಾಮಿಂದ. ಅಷ್ಟು ಚಳಿ ಇರುತ್ತೆ ಈ ಊರಲ್ಲಿ. ಏನಾದರೂ ಇರಲಿ, ನನ್ನ ಮೊದಲನೇ ಮಂಜಿನ ಅನುಭವ ನ್ಯೂಯಾರ್ಕಲ್ಲೇ ಆಗಿದ್ದು. ನಾನು ಅದನ್ನು ಹಾಗೆ ನೆನ್ಪಿಟ್ಕೋಬೇಕಂತ ಅನ್ಕೊತಾ ಇದ್ದೀನಿ. ನೀವು ಹಳೆ ಕನ್ನಡ ಸಿನಿಮಾ ಆಪರೇಷನ್ ಡೈಮಂಡ್ ರಾಕೆಟ್ ನೋಡಿದ್ರಾ? ಅಥವಾ ಗಣೇಶನ ಮದುವೆ ನೋಡಿದಿರಾ? ಇಲ್ಲ ಆಟ ಬೊಂಬಾಟ ನೋಡಿದಿರಾ? ಇಲ್ಲ ಅಂದರೆ ನಮ್ಮೂರ ಮಂದಾರ ಹೂವೆ, ಅದು ಬೇಡ ಉಪೇಂದ್ರ, ಇಲ್ಲ ಅದು ನೋಡಿಲ್ಲ ಅಂತಂದರೆ ಹೋಗಿ ಯಶವಂತ್ ಮೂವಿ ನೋಡಿದಿರಾ? ಈ ಮೂವಿಗಳೆಲ್ಲ ಏನು ಕಾಮನ್ ಗೊತ್ತಾ? ಬೆಂಗಳೂರು ಡಬಲ್ ಡಕ್ಕರ್ ಬಸ್ನ ತೋರಿಸಿದ್ದಾರೆ, ತುಂಬ ಸುಂದರವಾಗಿ ತೋರಿಸಿದ್ದಾರೆ. ಆ ಸಿನಿಮಾ ನೋಡಿ ನೋಡಿ ನಾನು ಅನ್ಕೊತಾ ಇದ್ದೆ, ನಾನು ಕಾಲೇಜ್ಗೆ ಹೋಗ್ಬೇಕಾದ್ರೆ ಒಳ್ಳೆ ಡಬಲ್ ಡಕ್ಕರ್ ಬಸ್ಸಲ್ಲಿ ಹತ್ಕೊಂಡು ಹೋಗೋಣ ಅಂತ. ಆದರೆ ನಾನು ಕಾಲೇಜಿಗೆ ಬರೋ ಅಷ್ಟೊತ್ತಿಗೆ ಆ ಬಸ್ಗಳನ್ನ ತೆಗೆದುಬಿಟ್ಟಿದ್ರು. ಬೆಂಗಳೂರಲ್ಲಿ ಡಬಲ್ ಡಕ್ಕರ್ ಬಸ್ಗಳು ಇರಲಿಲ್ಲ. ಸೊ ಈ ಬಿಗ್ ಬಸ್ನ ನೋಡಿದಾಗ ನನಗೇನು ಅನ್ನಿಸ್ತು ಅಂತಂದರೆ, ಊರೇನೋ ಸುತ್ತುತ್ತೆ ಅದು ಓಕೆ, ಬಟ್ ಈ ಥರ ಡೆಕ್ ಮೇಲೆ ಕುತ್ಕೊಂಡು ಕೂಡ ಹೋಗ್ಬೋದಲ್ಲ ಅಂತ. ಅದಕ್ಕೋಸ್ಕರನೇ ಈ ಟ್ರಿಪ್ನ ನಾವು ಸೆಲೆಕ್ಟ್ ಮಾಡ್ಕೊಂಡ್ವಿ. ಆ್ಯಂಗಲಲ್ಲಿ ಫೋಟೋಸ್ ತೆಗೆಯೋದಕ್ಕೆ ನಾನು ಸಾಹಸಗಳನ್ನ ಮಾಡ್ತಾ ಇದ್ದೀನಿ. ಅಂದರೆ ಅವ್ರು ನಿಲ್ಲಿಸಿದಾಗ ಫೋಟೋ ತಗೊಂಡ್ಬಿಡ್ಬೋದಲ್ಲ ಅಂತ ಅನ್ನಿಸ್ಬೋದು, ಬಟ್ ಅದು ಬಸ್ ಮೂವ್ ಆಗ್ತಾ ಇರುತ್ತೆ. ನೀವು ಎಷ್ಟೇ ಫೋಟೋ ತೆಗೆದ್ರೂ ಅದು ಬ್ಲರ್ರಾಗಿ ಬರುತ್ತೆ. ಇದ್ದಿದ್ರಲ್ಲಿ ನಾವು ಎಷ್ಟಾಗುತ್ತೆ ಅಷ್ಟು ತಗೋಬೇಕಷ್ಟೇ. ಇನ್ನೊಂದು ವಿಷಯ ಏನಂತಂದರೆ, ಟಾಪಲ್ಲಿ ಕೂತ್ಕೊಂಡಿದ್ದೀವಿ ಅಂತೇಳಿ ಎದ್ದು ನಿಂತ್ಕೊಂಡೆಲ್ಲ ಫೋಟೋ ತೆಗೆಸ್ಕೊಳ್ಳೋಂಗಿಲ್ಲ. ಅವ್ರು ಪ್ಲೀಸ್ ಬಿ ಸೀಟೆಡ್ ಅಂತ ಹಾಕಿದ್ದಾರೆ ಅಲ್ಲಿ, ಆ್ಯಂಡ್ ಅಲ್ಲಿ ಕ್ಯಾಮ್ರಾನೂ ಇರುತ್ತೆ. ಸೊ ಹುಷಾರಾಗಿರಬೇಕು. ಈ ಊರನ್ನ ನೋಡ್ತಾ ನಿಮ್ಗಾಗಲೇ ಒಂದು ವಿಷಯ ಅರ್ಥ ಆಗಿರ್ಬೇಕಲ್ವಾ? ಈ ಊರು ಪೂರ್ತಿ ಗ್ರಿಡ್ ಫಾರ್ಮಲ್ಲಿ ಪ್ಲ್ಯಾನ್ ಮಾಡಿದ್ದಾರೆ. ಅಂದರೆ ಎಲ್ಲ ಚೌಕ ಇರುತ್ತೆ. ಸೊ ಟರ್ನ್ಸ್ ಎಲ್ಲ ಡೈರೆಕ್ಟ್ 90 ಡಿಗ್ರೀಸೇ, ಇಲ್ಲ ಅಂದರೆ ಸ್ಟ್ರೈಟ್ ಹೋಗುತ್ತೆ. ಹಾಗಾಗಿ ಏನಾಗುತ್ತೆ ಅಂತಂದರೆ, ನಾರ್ತ್ಗೂ ಸೌತ್ಗೂ ಈಸ್ಟ್ಗೂ ವೆಸ್ಟ್ಗೂ ಟ್ರಾವೆಲ್ ಮಾಡೋದು ಭಾಳ ಈಸಿ. ಇದರಿಂದ ಟ್ರಾಫಿಕ್ನ ಕೂಡ ಕಂಟ್ರೋಲ್ ಮಾಡೋದು ಈಸಿ. ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗ್ಬೇಕಂದ್ರೆ ಒಂದೇ ದಾರಿ ಇರಲ್ಲ. ಗ್ರಿಡ್ ಸಿಸ್ಟಮ್ ಆದ್ರಿಂದ ಎಷ್ಟೊಂದು ಪ್ಯಾರಲಲ್ ರೂಟ್ಸ್ಗಳಿರ್ತವೆ. ಸೊ ಆಲ್ಟರ್ನೇಟಿವ್ ರೂಟ್ಗಳು ಜಾಸ್ತಿ. ಅದರ ಅರ್ಥ ಈ ಊರಲ್ಲಿ ಟ್ರಾಫಿಕ್ ಇಲ್ಲ ಅಂತಲ್ಲ, ಇದೆ. ಅದಕ್ಕೆ ತುಂಬ ಜನ ಸಬ್ವೇ ಯೂಸ್ ಮಾಡ್ತಾರೆ, ಇಲ್ಲ ನಡ್ಕೊಂಡು ಹೋಗ್ಬಿಡ್ತಾರೆ. ಆದರೆ ಕಂಟ್ರೋಲ್ ಮಾಡೋಕೆ ಈಸಿ ಅಂತ ಹೇಳಿದೆ. ಈಗೊಂದು ಲೆಫ್ಟ್ ಸೈಡು 14th ಸ್ಟ್ರೀಟ್ ಅಂತ ಹೋಯ್ತು. ಆ ಸ್ಟ್ರೀಟಲ್ಲಂತೆ ನ್ಯೂಯಾರ್ಕ್ನ ಫಸ್ಟ್ ಎಲೆಕ್ಟ್ರಿಕ್ ಬಲ್ಬ್ನ ಹಾಕಿದ್ದು. ಇದನ್ನ ನನಗೆ ತೇಜ ಹೇಳಿದ್ರು. ನಾನು ಏನು ಇಷ್ಟೆಲ್ಲ ಹೇಳ್ತಾ ಇದ್ದಾರಲ್ಲ, ಇಷ್ಟೆಲ್ಲ ಹಿಸ್ಟ್ರಿ ಗೊತ್ತಾ ಅವ್ರಿಗೆ ಈ ಜಾಗದ ಬಗ್ಗೆ ಅಂತ ಅನ್ಕೊತಾ ಇದ್ದೆ. ಬಟ್ ಅದಲ್ಲ ವಿಷಯ. ಏನಂದರೆ ಇಲ್ಲಿ ರನ್ನಿಂಗ್ ಕಾಮೆಂಟ್ರಿ ಇರುತ್ತಲ್ಲ, ಅದನ್ನ ಕೇಳಿಸ್ಕೊಂಡು ಅವ್ರು ನನಗೆ ಹೇಳ್ತಾ ಇರೋದು. ಸೊ ನಾನು ಅವ್ರನ್ನ ಕೇಳಿದೆ, ಈ ಆ್ಯಪ್ನ ಡೌನ್ಲೋಡ್ ಮಾಡ್ಕೋಬೋದಲ್ಲ ಅಂತ. ಅವ್ರೇನಂದ್ರು, ಅದು ಆ್ಯಪ್ ಅಲ್ಲ, ಜಸ್ಟ್ ರನ್ನಿಂಗ್ ಕಾಮೆಂಟ್ರಿ. ಅಲ್ಲಿ ಕೂತ್ಕೊಂಡು ಯಾರು ಪ್ಲಗ್ ಇನ್ ಮಾಡ್ಕೊತಾರೋ ಅವ್ರಿಗೆ ಮಾತ್ರ ಅದು ಕೇಳಿಸುತ್ತದೆ ಅಷ್ಟೇ. ಸೊ ಅದ್ರ ಬಗ್ಗೆ ಇವಾಗ ನಾವು ನ್ಯೂಯಾರ್ಕ್ ಬಗ್ಗೆ ತಿಳ್ಕೊಬೇಕಂತಂದ್ರೆ ಅದ್ರಲ್ಲಿ ಕೂತ್ಕೊಂಡು ಇದನ್ನ ಕೇಳಿಸ್ಕೊಂಡು ಹೋಗಬೇಕು. ಎಷ್ಟು ನೆನಪಿರುತ್ತೆ ಅಷ್ಟು ನೆನಪಿದ್ದಂಗೆ. ಇನ್ನು ಇದನ್ನ ಡೌನ್ಲೋಡ್ ಎಲ್ಲ ಮಾಡ್ಕೊಳ್ಳೋದಕ್ಕೆ ಇನ್ನೊಂದು ದಾರಿ ಇಲ್ಲ. ತೇಜಾಗೆ ಇನ್ಫಾರ್ಮೇಶನ್ ಕೇಳ್ತಾ ಊರು ನೋಡ್ತಾ ಇರೋದು ತುಂಬ ಖುಷಿ ಆಗ್ತಾ ಇದೆ. ನನಗೆ ಜಸ್ಟ್ ಈ ಊರಲ್ಲಿ ಇದ್ಕೊಂಡು ಆ ಊರನ್ನ ನೋಡ್ತಾ ಇರೋದೇ ಖುಷಿ ಆಗ್ತಾ ಇದೆ. ಆಲ್ಸೋ ನನಗೆ ಅಷ್ಟೊಂದು ಇನ್ಫಾರ್ಮೇಷನ್ ಕೊಟ್ಟರೆ ನನಗೆ ತಲೆಯಲ್ಲಿ ಉಳಿಯೋದು ಇಲ್ಲ. ಹಾಗಾಗಿ ನಾನಿವಾಗ ಸೈಟ್ ಸೀಯಿಂಗ್ ಮಾಡ್ತಾ ಇದ್ದೀನಿ. ನೀವು ಕೂಡ ಸೈಟ್ನ ಮಾಡ್ತಾ ಇರಿ. ಇನ್ನು ನಾನು ಸ್ವಲ್ಪ ಮಾತಿಗೆ ಬ್ರೇಕ್ ಕೊಟ್ಟು ನಿಮಗೆ ಸ್ವಲ್ಪ ಕಾಮ್ ಟೈಮ್ನ ಕೊಡ್ತೀನಿ. ಆರಾಮಾಗಿ ಪೀಸ್ಫುಲ್ಲಾಗಿ ಈ ಊರನ್ನ ನೋಡ್ತಾ ಇರಿ. ಮತ್ತೆ ಇದೇ ವಿಡಿಯೋದಲ್ಲಿ ಸ್ವಲ್ಪ ತಾದ್ಮೇಲೆ ಸಿಗ್ತೀನಿ. ಹಾಗೆ ಇನ್ನೊಂದು ವಿಷಯ, ಇಷ್ಟೊತ್ತು ವಿಡಿಯೋ ವರ್ಟಿಕಲ್ ಆಗಿತ್ತಲ್ವ, ಇವಾಗಿನ್ನ ಕೆಲವೇ ಸೆಕೆಂಡ್ಸಲ್ಲಿ ಹಾರಿಜಾಂಟಲ್ ಆಗೋದಿದೆ. ಸೊ ನೀವಿಷ್ಟೊತ್ತು ಏನು ಕಷ್ಟಪಟ್ರಿ ವರ್ಟಿಕಲ್ ವಿಡಿಯೋ ನೋಡ್ತಾ, ಇನ್ನೂ ಕಷ್ಟ ಇರಲ್ಲ. ವಿಜುವಲಿ ವಿಡಿಯೋ ನೋಡೋದಕ್ಕೆ ಇನ್ನೂ ಸ್ವಲ್ಪ ಬೆಟರ್ ಆಗಿರುತ್ತೆ. ಓಕೆ, ಟಾಟಾ.
This is Noho, north of Hostel Street, Abhi Hostel Street. Oh, okay. At the south of Hostel Street, that's called Soho. The south of Hostel Street. Oh, Soho means south of Hostel Street. Yeah, this is Noho. Because this is east, this is north, that's west, that's south. So we are going from Noho to Soho. Yeah. Wow. ನಮಸ್ಕಾರ. ಇವಾಗ ನಾವು ಚೈನಾ ಟೌನ್ ಕಡೆಗೆ ಹೋಗ್ತಾ ಇದ್ವಿ. ಚೈನಾ ಟೌನ್ ಆ್ಯಕ್ಚುಲಿ ತುಂಬ ಅದ್ಭುತವಾದ ಜಾಗ, ನೋಡೋದಕ್ಕೆ ತುಂಬ ಸುಂದರವಾಗಿರುತ್ತೆ. ಇಲ್ಲಿ ಎಷ್ಟೊಂದು ಹಾಲಿವುಡ್ ಬಾಲಿವುಡ್ ಮೂವಿಗಳನ್ನೂ ಕೂಡ ಶೂಟ್ ಮಾಡಿದಾರಂತೆ. ನಾವು ಇಂಟರ್ನೆಟ್ಟಲ್ಲಿ ಇದ್ರ ಪಿಕ್ಚರ್ಸ್ ನೋಡಿದ್ವಿ, ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು. ಆದರೆ ಏನಂದರೆ ಇವತ್ತು ಕ್ರಿಸ್ಮಸ್ ಆ್ಯಂಡ್ ನಾವು ಬೆಳಗ್ಗೆ ಬಂದಿದ್ದೀವಲ್ವಾ, ಹಾಗಾಗಿ ಅಂಗಡಿಗಳೆಲ್ಲ ಅಲ್ಲಿ ಕ್ಲೋಸ್ ಆಗಿದೆ. ಅಷ್ಟೊಂದು ವೈಬ್ರೆಂಟಾಗಿ ಕಾಣಿಸ್ದೇ ಇರ್ಬೋದು. ಆದರೆ ನಾವು ಎಷ್ಟಾಗತ್ತೆ ಅಷ್ಟು ಕ್ಯಾಪ್ಚರ್ ಮಾಡೋಕ್ಕಂತೂ ಟ್ರೈ ಮಾಡಿದ್ದೀವಿ. ನೋಡಿ. ಕೆಲವು ಏರಿಯಾದಲ್ಲಿ ಈ ಥರ ಟ್ರಾಫಿಕ್ ಲೈಟ್ಸ್ಗಳು ಎಷ್ಟು ಹತ್ರ ಬರ್ತಿದೆ ಅಲ್ಲ, ಅದು ವಿಡಿಯೋದಲ್ಲಿ ತೋರಿಸಿದಷ್ಟೇ ಹತ್ರದಲ್ಲೇ ಇದೆ. ಆ್ಯಕ್ಚುಲಿ ಕೈ ಎತ್ತಿದ್ರೆ ಅದನ್ನು ಟಚ್ ಕೂಡ ಮಾಡ್ಬೋದು, ಬಟ್ ನಾವು ಆ ಸಾಹಸಕ್ಕೆಲ್ಲ ಕೈ ಹಾಕಲಿಲ್ಲ. ಇನ್ನೊಂದು ವಿಷಯ ಏನಂದರೆ, ಈ ಚೈನಾ ಟೌನ್ ಇದೆಯಲ್ಲ, ಅದೊಂದು ಟೂರಿಸ್ಟ್ ಅಟ್ರಾಕ್ಷನ್. ಎಷ್ಟೊಂದು ಸುವ್ನಿಯರ್ಸು ಇಲ್ಲಿ ತುಂಬ ಡಿಸ್ಕೌಂಟ್ ಅಮೌಂಟಿಗೆ ಸಿಗುತ್ತಂತೆ. ಸೊ ನೀವೇನಾದರೂ ಬಂದಾಗ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ನಮಗೆ ಮಿಸ್ ಆಯಿತು. ಇನ್ನೊಂದು ಬಿಗ್ ಬಸ್ಸಿಂದ ಬರೋದ್ರಲ್ಲಿ ಲಾಭ ಏನಂತಂದರೆ, ನಾವು ಮಿಸ್ ಆಗಿರೋ ಎಷ್ಟೊಂದು ಜಾಗಗಳನ್ನ ಅಟ್ಲೀಸ್ಟ್ ಈ ಥರನಾದರೂ ನೋಡ್ದಂಗೆ ಆಗುತ್ತೆ.
Supreme Court. Ali Courthouse is Supreme Court. This is Supreme Court. That's State House. What is this? ಆಗಲೇ ನಾವು ನೋಡಿದ ಬಿಲ್ಡಿಂಗಲ್ಲಿ ಒಂದು ಸುಪ್ರೀಂ ಕೋರ್ಟ್ ಅಂತೆ, ಇನ್ನೊಂದು ಕೋರ್ಟ್ ಹೌಸ್ ಅಂತೆ. ಈಗ ನಾವು ನಿಧಾನವಾಗಿ ಬ್ರೂಕ್ಲಿನ್ ಬ್ರಿಡ್ಜ್ ಹತ್ರ ಹೋಗ್ತಾ ಇದ್ದೀವಿ. ಈ ಏರಿಯಾ ತುಂಬ ಪಾಪ್ಯುಲರ್ ಜಾಗ. ಇನ್ಫ್ಯಾಕ್ಟ್ ಶಾರುಖ್ ಖಾನ್ ಒಂದು ಮೂವಿ ಕೂಡ ಇಲ್ಲಿ ಶೂಟ್ ಮಾಡಿದ್ದಾರೆ. ಜನಗಳು ಇಲ್ಲಿ ವಾಕಿಂಗ್ ಬರ್ತಾರೆ, ಫೋಟೋ ತೆಗೆಸ್ಕೊಳ್ಳೋಕ್ಕಂತ ಬರ್ತಾರೆ, ಮತ್ತು ಅದೇ ಥರ ಪೋಸ್ಗಳೆಲ್ಲ ಮಾಡಿ ಟಿಕ್ಟಾಕ್ ರೀಲ್ಸ್ ಕೂಡ ಮಾಡ್ತಾರೆ. ಸೊ ಈ ಲೆಫ್ಟ್ ಸೈಡ್ ನೋಡ್ತಾನೆ ಇದ್ದರೆ ಒಂದು ಸ್ವಲ್ಪ ದೂರದಲ್ಲಿ ಬ್ರೂಕ್ಲಿನ್ ಬ್ರಿಡ್ಜ್ ಕಾಣಿಸುತ್ತೆ. ಆ ಬ್ರಿಡ್ಜ್ ಮೇಲೆ ನಾವು ಹೋಗ್ತಾ ಇಲ್ಲ, ಬಟ್ ದೂರದಿಂದ ನೋಡ್ಬೋದು. ನೋಡ್ತಾ ಇದ್ದೀರಲ್ಲ, ಇದೇ ಆ ಬ್ರೂಕ್ಲಿನ್ ಬ್ರಿಡ್ಜ್. ಇವತ್ತು ಕ್ರಿಸ್ಮಸ್ ಆದ್ರೂ ಇಷ್ಟು ರಜಾ ಇದ್ರೂ ನೋಡಿ ಜನ ಎಷ್ಟು ಜನ ತುಂಬಿಕೊಂಡಿದ್ದಾರೆ ಅಂತ. ಅಷ್ಟು ಫೇಮಸ್ ಈ ಬ್ರಿಡ್ಜು. ಈ ವಿಡಿಯೋದಲ್ಲಿ ನೀವು ನೋಡ್ತಾ ಇದ್ರೆ ಜಸ್ಟ್ ಒಂದು ಲೆಫ್ಟ್ ಟರ್ನ್ ತಗೊಳ್ಳೋದಕ್ಕೆ 3 ಸಿಗ್ನಲ್ ದಾಟಬೇಕಿತ್ತು. ಸೊ ನೀವು ನೋಡಿ ಎಷ್ಟು ಟ್ರಾಫಿಕ್ ಕಂಟ್ರೋಲ್ಡ್ ಇದೆ ಈ ಏರಿಯಾ ಅಂತ. ಆ್ಯಂಡ್ ಇನ್ನೊಂದು ವಿಷಯ ಏನಂದರೆ, ನಾನು ವಿಡಿಯೋದಲ್ಲಿ ಎಷ್ಟಾಗುತ್ತೆ ಅಷ್ಟು ತೋರಿಸಿದ್ದೀನಿ, ಬಟ್ ನಿಜವಾಗ್ಲೂ ಹೋದ್ರೇ ಆ ಜಾಗಕ್ಕೆ ಅಷ್ಟೊಂದು ಬೃಹದಾಕಾರವಾಗಿರೋ ಆ ಕಟ್ಟಡಗಳ ಮಧ್ಯ ನಾವು ಎಷ್ಟು ಚಿಕ್ಕದಾಗಿ ಅನ್ನಿಸ್ತೀವಿ. ಅವುಗಳ ಮಧ್ಯೆ ಹೀಗೆ ಬಸ್ಸಲ್ಲಿ ಪಾಸ್ ಆಗ್ತಿದ್ರೆ ಹೇಗೆ ಅನಿಸುತ್ತೆ, ಇದನ್ನೆಲ್ಲ ಎಕ್ಸ್ಪೀರಿಯನ್ಸ್ ಮಾಡೋಕ್ಕಾಗೋದು. ಹಾಗೆ ನೀವು ರೈಟ್ ಸೈಡ್ ನೋಡ್ತಾ ಇದ್ರೆ ನ್ಯೂಯಾರ್ಕ್ನ ಟಾಲೆಸ್ಟ್ ಬಿಲ್ಡಿಂಗ್ ಒನ್ ವರ್ಲ್ಡ್ ಟ್ರೇಡ್ ಸೆಂಟರ್ ಕಾಣಿಸುತ್ತೆ. ನಾವು ಅಲ್ಲಿ ಕೂಡ ಹೋಗಿದ್ವಿ ಆ್ಯಂಡ್ ಅಲ್ಲಿಂದ ತುಂಬ ಚೆನ್ನಾಗಿದೆ ವ್ಯೂಸ್ ಎಲ್ಲ. ನಾವು ಅದನ್ನು ಶೂಟ್ ಮಾಡಿ ವಿಡಿಯೋ ಕೂಡ ಮಾಡಿದ್ದೀವಿ. ನೀವು ನೋಡಿಲ್ಲ ಅಂದರೆ ಖಂಡಿತ ನೋಡಿ. ಆ್ಯಂಡ್ ಆ ಜಾಗಕ್ಕೆ ಪೇರೆಂಟ್ಸ್ನ, ಮಕ್ಕಳನ್ನ, ಯಾರನ್ನು ಬೇಕಾದರೂ ಕರ್ಕೊಂಡು ಹೋಗ್ಬೋದು. ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ. ಅದ್ರ ಬಗ್ಗೆ ಇನ್ನೊಂದು ಸ್ವಲ್ಪ ಇನ್ಫಾರ್ಮೇಷನ್ ಬೇಕು, ಎಕ್ಸ್ಪ್ಲನೇಷನ್ ಬೇಕು ಅಂದರೆ ನಮ್ಮ ವಿಡಿಯೋನ ಚೆಕ್ ಮಾಡಿ.
ಈಗ ನಾವು ನಿಧಾನಕ್ಕೆ ವಾಲ್ ಸ್ಟ್ರೀಟ್ ಹತ್ರ ಬರ್ತಾ ಇದ್ದೀವಿ. ಇಲ್ಲಿ ನೋಡಿ ಎಷ್ಟೊಂದು ಜನ, ಇಲ್ಲೊಂದು ಗೂಳಿ ಕಾಣಿಸ್ತಾ ಇದೆಯಾ, ಆ ಗೂಳಿ ಜೊತೆ ಫೋಟೋ ತೆಗೆಸ್ಕೊಳ್ತಾ ಇದ್ದಾರೆ. ಈ ಗೂಳಿನ ಬುಲ್ ಅಂತ ಕರೀತಾರೆ. ವಾಲ್ ಸ್ಟ್ರೀಟಲ್ಲಿ ಬುಲ್ ಬಂದು ಆರ್ಥಿಕ ಸಮೃದ್ಧಿ ಮತ್ತು ಆಶಾವಾದದ ಸಂಕೇತ, ಅಂದರೆ ಫೈನಾನ್ಷಿಯಲ್ ಪ್ರಾಸ್ಪೆರಿಟಿ ಆ್ಯಂಡ್ ಆಪ್ಟಿಮಿಸಮ್ ಅಂತ. ಇದು ಅಮೆರಿಕನ್ ಸ್ಪಿರಿಟ್ ಮತ್ತು ರೆಸಿಲಿಯನ್ಸ್ಗೆ ಸಿಂಬಲ್ ಅಂತಾನು ಅವ್ರು ತುಂಬ ಅದನ್ನು ಹೆಮ್ಮೆಯಾಗಿ ಹೇಳ್ಕೊತಾರೆ. ನಿಧಾನಕ್ಕೆ ಇವಾಗ ಕರ್ವ್ ತಗೊಂಡು ಫೆರಿಸ್ ಐಲ್ಯಾಂಡ್ನ ತೋರಿಸ್ತಾರೆ. ಆ್ಯಕ್ಚುಲಿ ಅಲ್ಲೇ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ಕೂಡ ಇರೋದು. ಬಟ್ ಇವಾಗ ತುಂಬ ಕೋಲ್ಡ್ ಇರೋದ್ರಿಂದ ಅಲ್ಲಿ ಹೋಗೋದು ಅಷ್ಟೊಂದು ಸರಿ ಇರಲ್ಲ. ಹಾಗಾಗಿ ಈ ಸರ್ತಿ ನಾವು ಸ್ಟ್ಯಾಚ್ಯೂ ಆಫ್ ಲಿಬರ್ಟಿನ ಹತ್ರದಿಂದ ನೋಡೋಕ್ಕಾಗ್ತಾ ಇಲ್ಲ. ತೇಜ ಆದರೆ 2 ಸರ್ತಿ ಹೋಗಿ ನೋಡಿದಾರಂತೆ, ನಾನು 1 ಸರ್ತಿನೂ ಹೋಗಿಲ್ಲ. ಸೊ ನೆಕ್ಸ್ಟ್ ಟೈಮ್ ಬಂದಾಗ ನೋಡೋಣ. ಇನ್ನೊಂದು ವಿಷಯ ಏನಂದರೆ, ನಾವೀಗ ಬಸ್ಸಲ್ಲಿ ಕೂತ್ಕೊಂಡು ಊರೆಲ್ಲ ಸುತ್ತಾ ಇದೀವಲ್ವಾ, ಅದೇ ಥರನೇ ನೀರ್ ಮೇಲೆ ಕೂಡ ಫೆರಿ ಮೇಲೆ ಕೂತ್ಕೊಂಡು ಊರೆಲ್ಲ ನೋಡ್ಬೋದು. ಮತ್ತಲ್ಲಿ ಏನು ಕಾಣಿಸುತ್ತೆ ಅಂತಂದರೆ, ಯಾವ್ಯಾವುದು ನದಿ ದಡದ ಹತ್ರ ಇರುತ್ತೆ ಅಲ್ವಾ ಬಿಲ್ಡಿಂಗ್ಗಳು, ಅದನ್ನೆಲ್ಲ ನೋಡ್ಕೊಂಡು ಬರ್ಬೋದು. ಇದೇ ಆ ಜಾಗದ ಎಂಟ್ರೆನ್ಸು. ಇಲ್ಲಿ ಆ್ಯಕ್ಚುಲಿ ಟಿಕೆಟ್ ತೊಗೊಂಡು ಹೋಗಬೇಕು. ಈ ಗಾಳಿ ಶಬ್ದ ಕೇಳಿಸ್ತಾ ಇದೆ ಅಲ್ವಾ, ಮಠ ಮಧ್ಯಾಹ್ನ ಇಷ್ಟು ಬಿಸಿಲಿದ್ರೂ ಅಷ್ಟು ಗಾಳಿ ಬರ್ತಾ ಇದೆ. ಬಿಸಿಲಲ್ಲಿ ಕೂಡ ನಮಗೆ ಚಳಿ ಆಗತ್ತಿಲ್ಲಿ. ಅಂತೂ ಇಂತೂ ನ್ಯೂಯಾರ್ಕ್ನ 1 ಸರ್ತಿನಾದ್ರೂ ನೋಡ್ಬೇಕನ್ನೋ ನನ್ನ ಆಸೆ ಈಡೇರ್ತು. ಇದಕ್ಕೆಲ್ಲ ಕಾರಣ ನನ್ನ ಗಂಡ ಹರ್ಷತೇಜ ಗರಿಮೇಳ. ಅವ್ರಿಗೆ ತುಂಬ ಥ್ಯಾಂಕ್ಸ್. ಯಾಕೆಂದರೆ ನಾನು 1 ಸರ್ತಿ ಕೇಳಿದೆ ಅಷ್ಟೇ, ಪಾಪ ಅವ್ರು ಇನ್ನೊಂದು ಏನು ಮಾತಾಡದೆ ಹ್ಞೂ ಅಂತ ಒಪ್ಕೊಂಡ್ರು. ಎಲ್ಲನೂ ನೋಡೋಕ್ಕಾಗಲಿಲ್ಲ. ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ಒಂದು ಉಳ್ಕೊಂತು. ಆದರೆ ಮುಂದಿನ ಸರ್ತಿ ಅಂತ ಏನಾದರೂ ಇದ್ರೆ ಬರೋದು, ಅವಾಗ ಖಂಡಿತ ಮಿಸ್ ಮಾಡಿದ್ರೆ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿನ ನೋಡ್ತೀನಿ. ಸಾಧ್ಯ ಆದರೆ ಅದನ್ನು ಕೂಡ ವಿಡಿಯೋ ಮಾಡಿ ಹಾಕ್ತೀನಿ. Gavadas Island Ferry. ಈ ಟ್ರಿಪ್ ಮುಗಿತಾ ಬಂತು. ಇನ್ನೊಂದು 2 ಸ್ಟಾಪ್ ಇದೆ ಅಷ್ಟೇ. ಅದಕ್ಕೆ ಅವರು ಫಾಸ್ಟಾಗಿ ಹೋಗ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಈಗ ನಾವು ಚಳಿ ವಿಪರೀತ ಜಾಸ್ತಿ ಆಯಿತು ಅಂತ ಕೆಳಗೆ ಹೋಗ್ಬೇಕು ಅನ್ಕೊತಾ ಇದ್ದೀವಿ. ಹೇಗಿದ್ದು ಟ್ರಿಪ್ ಕೂಡ ಮುಗ್ದೇ ಹೋಯ್ತಲ್ವಾ. ಇನ್ನು ನಾವಿಲ್ಲಿಂದ ಒಂದು ಸ್ಟಾಪ್ ಹತ್ರ ಇಳ್ಕೊಂಡು ಅಲ್ಲಿಂದ ಊಟ ಮಾಡಿ ಮತ್ತೆ ಟೈಮ್ ಸ್ಕ್ವೇರ್ ಹತ್ರ ಹೋಗಿ ಅಲ್ಲಿ ನಾವು ಲಗೇಜಸ್ನ ಡ್ರಾಪ್ ಮಾಡಿದ್ದೀವಿ. ಅಲ್ಲೇನಂತಂದರೆ ಸ್ವಲ್ಪ ದುಡ್ಡು ಕೊಟ್ಟರೆ ಅವ್ರು ನಮ್ಮ ಲಗೇಜ್ನ ಹೋಲ್ಡ್ ಮಾಡ್ತಾರೆ. 1 ದಿನಕ್ಕೆ 2 ದಿನಕ್ಕೆ ಅಂತಲ್ಲ, ಆ ಥರ ನಾವಲ್ಲಿ ಸ್ಟೋರ್ ಮಾಡಿ ಆಮೇಲೆ ಊರೆಲ್ಲ ತಿರುಗಾಡ್ಕೊಂಡು ಆಮೇಲೆ ವಾಪಸ್ ಬರ್ಬೋದು.
ಸೊ ಅಂಥರ ಜಾಗದಲ್ಲಿ ನಾವು ಸ್ಟೋರ್ ಮಾಡಿ ಇಟ್ಟಿದ್ದೀವಿ. ಈಗ ಅಲ್ಲಿ ಹೋಗಿ ಆ ಬ್ಯಾಗೇಜ್ನೆಲ್ಲ ಬಿಡಿಸ್ಕೊಂಡು ಅಲ್ಲಿಂದ ನಾವು ಒಂದು ಶಟಲ್ ತೊಗೊಂಡು ಫ್ಲೈಟ್ ಹತ್ತಬೇಕು. ಅಲ್ಲಿಂದ ವಾಪಸ್ ನಾವು ಮತ್ತೆ ಬ್ಯಾಕ್ ಟು ಹಂಟ್ಸ್ವಿಲ್. ನಾವು ಉಳ್ಕೊಂಡಿದ್ದ ಜಾಗದ ಹೆಸರು ಕ್ವೀನ್ಸ್ ಅಂತ. ಅಲ್ಲಿಂದ ಸಬ್ವೆ ತೊಗೊಂಡು ಮ್ಯಾನ್ಹ್ಯಾಟನಿಗೆ ಬರ್ತಾ ಇದ್ವಿ ಪ್ರತಿ ಸರ್ತಿ. ಸೊ ಈಗ ನಾವು ಇದ್ದಿದ್ದು ಆ Airbnb ಕಾಸ್ಟು ಮತ್ತು ನಾವು ಫ್ಲೈಟ್ ಕಾಸ್ಟ್ಗಳು ಮತ್ತು ನಾವು ಊಟ ತಿಂಡಿ ನಾವು ಆದಷ್ಟು ಇಂಡಿಯನ್ ರೆಸ್ಟೋರೆಂಟ್ಸ್ಗೆ ಹೋಗಿದ್ದು ಇದೆಲ್ಲ ಸೇರಿ 4 ದಿನಕ್ಕೆ ಕ್ರಿಸ್ಮಸ್ ಟೈಮಲ್ಲಿ ನಮ್ಮಿಬ್ಬರಿಗೂ $2,000 ಆಯಿತು. ಯಾವಾಗಲೂ ಇಷ್ಟ ಆಗುತ್ತೆ ಅಂತಲ್ಲ, ಬರೋ ಸೀಸನ್ ಮೇಲೆ ಡಿಪೆಂಡ್ ಆಗುತ್ತೆ. ಕೆಲವೊಂದು ಸರ್ತಿ ಜಾಸ್ತಿ ಆಗುತ್ತೆ, ಕೆಲವೊಂದು ಸರ್ತಿ ಕಮ್ಮಿ ಆಗುತ್ತೆ. ಸೊ ಈ ಇನ್ಫಾರ್ಮೇಷನ್ ನಿಮಗೆ ಹೋಪ್ಫುಲಿ ಹೆಲ್ಪ್ಫುಲ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ನಾವು ಈ ಜರ್ನಿನ ತುಂಬ ಎಂಜಾಯ್ ಮಾಡಿದ್ವಿ. ನ್ಯೂಯಾರ್ಕ್ ಟ್ರಿಪ್ ತುಂಬ ಚೆನ್ನಾಗಿತ್ತು. ನಿಮಗೂ ಇಷ್ಟ ಆಯಿತು ಅಂತ ಅನ್ಕೊತಾ ಇದ್ದೀನಿ. ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಇಟ್ಕೊಳ್ಳಿ. ಹಾಗೆ ದಯವಿಟ್ಟು ಕಾಮೆಂಟ್ ಮಾಡಿ ನಿಮಗೇನು ಅನ್ನಿಸ್ತು ಈ ವಿಡಿಯೋ ಬಗ್ಗೆ ಅಂತ. ನಾವು ಮತ್ತೆ ಮುಂದಿನ ಫನೋರಮಾದಲ್ಲಿ ಸಿಗೋಣ. ಕೊನೆ ತನಕ ವಿಡಿಯೋ ನೋಡಿದವರಿಗೆ ಹೃದಯಪೂರ್ವಕ ಧನ್ಯವಾದಗಳು.